ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಬಂದು ಟೈಮಿಂಗ್ಸು ಒಂದು 8:30 ಆಗಿರ್ಬೋದು. ಅಂದರೆ ಇವತ್ತು ಎದ್ದಿದ್ದೇ ಲೇಟು ನಾವು. ಸೊ ಹಾಗಾಗಿ ಇವತ್ತು ಟಿಫನ್ ಕೂಡ ಲೇಟಾಗಿ ಆಗ್ತಿದೆ. ಇವತ್ತು ಸಿಂಪಲ್ಲಾಗಿ ತರಕಾರಿ ಹಾಕಿಬಿಟ್ಟು ಅಂದರೆ ಬಟಾಣಿ ಹಾಕ್ತೀನಿ ಯಾವ ರೀತಿ ಪಲಾವ್ ಮಾಡ್ಕೋಬೋದು ಸಿಂಪಲ್ಲಾಗಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಮ್ಮೆನಾದರೂ ನೀವು ಟ್ರೈ ಮಾಡಿ ನೋಡಿ, ಆಯಿತಾ? ನೋಡಿ, ಇವಾಗ ಅದಕ್ಕೆ ಏನೇನು ಬೇಕು ಅಂತ ಒಟ್ಟಿಗೆ ಒಂದೇ ಸಲ ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಅಷ್ಟೇ ಹಾಕ್ಕೊಂಡಿರೋದು, ಆಯಿತಾ? ಮತ್ತು ಈ ಕಡೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇವ್ನು ನೋಡಿ, ನನ್ನ ಮಗ ಬಂದುಬಿಟ್ಟು ಹಾಯ್ ಮಾಡು ಪಪ್ಪು ಅಂತ ಅಂತಿದ್ದೆ. ಅವ್ನು ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ. ನೀವೆಲ್ಲ ಕೂಡ ಅವನಿಗೆ ಹಾಯ್ ಮಾಡಿಬಿಡಿ, ಆಯಿತಾ? ನೋಡಿಬಿಡ್ದು. ಇವಾಗ ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಸಿಂಕ್ ಕೂಡ ತೋರಿಸ್ತಾ ಇದ್ದೀನಿ. ಇವತ್ತಂತೂ ಏನೂ ಕೆಲಸನೇ ಆಗಿಲ್ಲ ನಮ್ಮದು. ಯಾಕಂದರೆ ನೈಟು ನಾವು ಮಲಗಿದ್ದೇ ಲೇಟ್ ಆಯಿತಾ. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ನೋಡಿ, ಅಂದರೆ ಮನೆಯಲ್ಲೇ ಪ್ಯಾಕಿಂಗ್ ಮಾಡ್ತೀವಿ ನಾವು. ಅಂದರೆ ಬೇಳೆಕಾಳಲ್ಲಿ ಮನೆಗೆ ಏನೇನು ಬೇಕೋ ರೇಷನ್ ಐಟಮ್ ಎಲ್ಲ ನಾವೇ ಪ್ಯಾಕ್ ಮಾಡಿ ಮಾರೋದ್ರಿಂದ ಪ್ಯಾಕಿಂಗ್ ಕೆಲಸ ಕೂಡ ನಾವೇ ಮಾಡ್ಕೋತೀವ. ಅದಕ್ಕೆ ನೈಟು ಪ್ಯಾಕ್ ಮಾಡಿದ್ವಿ. ಅದಕ್ಕೆ ನೋಡಿ, ಪ್ಯಾಕಿಂಗ್ ಮಾಡಿರೋ ಅಲ್ಲೇ ಹಾಗೆ ಬಿದ್ದಿದೆ. ಅದಿನ್ನೂ ಏನು ಎತ್ತಿಟ್ಟಿಲ್ಲ ನಾವು. ಇವತ್ತು ಬೇರೆ ಶುಕ್ರವಾರ ಇದೆ. ಇನ್ನು ಪೂಜೆ ಗೀಜೆ ಎಲ್ಲ ಮಾಡ್ಕೋಬೇಕಲ್ವ. ಒಟ್ಟಿಗೆ ಮಾಡ್ಕೊಳ್ಳೋಣ ಒಂದೇ ಸಲ ಅಂತ ಇಟ್ಟಿದ್ದೀವಿ. ಇನ್ನೇನು ಮಾಡ್ಕೊಳ್ಳೋದು ಎಷ್ಟೊತ್ತಾಗುತ್ತೆ ಅಲ್ವಾ. ನೋಡ್ಬೋದು, ಇವೆಲ್ಲ ಪ್ಯಾಕ್ ಮಾಡೋ ಐಟಮ್ಗಳೆಲ್ಲ ಅಲ್ಲಿಂದಲ್ಲೇ ಹಾಗೆ ಇದ್ದೆ. ಏನು ಎತ್ತು ಕೂಡ ಇಟ್ಟಿಲ್ಲ. ಫಸ್ಟು ಟಿಫನ್ ಮಾಡಿಬಿಟ್ಟು ಟಿಫನ್ ತಿಂದಾದಮೇಲೆ ಒಟ್ಟಿಗೆ ಒಂದೇ ಸಲ ಕೆಲಸ ಮಾಡಿಕೊಂಡು ಇವತ್ತು ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇವತ್ತು ಬೆಳಗ್ಗೆ ಆಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಟಿಫನ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಹೊರಗೆ ಯಾರು ಕೂಗಿದ್ರು ಅಂತ ಬಂದರೆ ನೋಡಿದರೆ ಪಕ್ಕದ ಮನೆಯವರು ಸ್ವಲ್ಪ ನೀರು ಬೇಕಾಗಿದ್ದು ಒಂದೆರಡು ಬಿಂದಿಗೆ ನೀರು ಕೊಡಿ, ನೀರು ಬಿಟ್ಟಿಲ್ಲ ಅಂತ ಇದ್ರು ಅವರು. ಹೌದಾ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ನೀರು ಬಿಟ್ಟು ಬಂದೆ. ಇಟ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ, ಸಿಂಕಲ್ಲಿ ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ. ನೈಟ್ ಪಾತ್ರೆ ಯಾವಾಗಲೂ ತೊಳೆದಿಟ್ಟಿರೋಳು, ನೈಟು ತೊಳೆಯೋಕ್ಕಾಗಲಿಲ್ಲ, ಟೈಮ್ ಆಯಿತು ಅಂತ. ಅಷ್ಟರಲ್ಲಿ ನೋಡಿ ಈ ಕಡೆ ಬಂದೆ. ಗ್ಯಾಸ್ ಹಚ್ಬಿಟ್ಟು ಒಂದು ತಪ್ಪಲೆ ಇಟ್ಟೆ. ಇನ್ನೇನು ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೇನು ಒಟ್ಟಿಗೆ ಇವಾಗ ಪಾತ್ರೆ ಬಿಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ವ ಎಣ್ಣೆ ಎಷ್ಟು ಹಾಕ್ಕೋಬೇಕು ಅಂತ. ನಮ್ಮ ಮನೇಲಿ ಇವತ್ತು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಅಂದರೆ ಪಲಾವ್ ಅಂದರೆ ಮಾಮೂಲಿ ನಾವು ತುಪ್ಪ ಎಲ್ಲ ಯೂಸ್ ಮಾಡ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಕಡಿಮೆನೇ ಹಾಕ್ಕೊಂಡೆ ಎಣ್ಣೆ, ಆಯಿತಾ? ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ ಏನೇನು ಬೇಕೋ ಮಾಮೂಲಿ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಚಕ್ಕೆ, ಪಲಾವ್ ಎಲೆ, ಹಾಗೆ ಚಕ್ರ ಮೊಗ್ಗು, ಹಾಗೆ ಸೋಂಪು ಕಾಳು, ಮಾಮೂಲಿ ನಿಮ್ಗೆ ಏನೇನೇನು ಹೋಲ್ ಸ್ಪೈಸಸ್ ಬೇಕೋ ಒಟ್ಟಿಗೆ ಒಂದೇ ಸಲ ಹಾಕ್ಕೊಳ್ಳಿ, ಆಯಿತಾ? ಅದು ಚೆನ್ನಾಗೆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ, ಆಯಿತಾ? ಚೆನ್ನಾಗೆ ಸ್ಮೆಲ್ ಬಂದಾದಮೇಲೆ ಮಾಮೂಲಿ ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ, ಆಯಿತಾ? ಇವಾಗ ಅದು ಚೆನ್ನಾಗೆ ಸ್ಮೆಲ್ ಬಂದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಕರಿಬೇವು ಹಾಕ್ಕೊಳ್ಳಿ. ಇದೇ ಟೈಮಲ್ಲಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಾದಮೇಲೆ ಟೊಮೊಟೊ ಹಾಕ್ಕೋಬೇಕು, ಆಯಿತಾ? ಎಷ್ಟು ಚೆನ್ನಾಗಿ ಬ್ರೌನಿಷ್ ಕಲರ್ ಬರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಪಲಾವ್ ಮಾತ್ರ. ನೋಡಿ, ಇವಾಗ ಕರಿಬೇವು ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಆದರೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜೊತೆಗೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಅದು ಚೆನ್ನಾಗಿ ಫ್ರೈ ಆಗಲಿ, ಆಯಿತಾ? ನಿನ್ನೆ ವಿಡಿಯೋ ಹಾಕಿದ್ನೆಲ್ಲ ಅಷ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ ಫ್ರೆಂಡ್ಸ್. ಯಾಕಂತ ಗೊತ್ತಾಗ್ತಾ ಇಲ್ಲ. ಅಂದರೆ ವಿಡಿಯೋ ಬಿಟ್ಟು ಹಾಕ್ತಾ ಇದ್ದೀನಲ್ವ, ಅದಕ್ಕೇನೋ ಅಂತ ನಾನು ಅನ್ಕೋತಾ ಇದ್ದೀನಿ. ಇನ್ಮೇಲೆ ಡೈಲಿ ನನ್ನ ವಿಡಿಯೋ ಬಂದೇ ಬರುತ್ತೆ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇದೇ ಟೈಮಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬೇಯಲಿ ಅಂತ ನಾನು ಉಪ್ಪು ಹಾಕಿದ್ದೀನಿ, ಆಯಿತಾ? ಅದು ಉಪ್ಪು ಹಾಕಿರೋದು ಎಲ್ಲೋ ಸ್ಕಿಪ್ ಆಗಿದೆ, ಆಯಿತಾ? ಇವಾಗ ತರಕಾರಿ ಅದೇ ಕ್ಯಾರೆಟು, ಆಲೂಗಡ್ಡೆ ಹಾಕಿ ಬೀನ್ಸು ನಿಮ್ಗೆ ಇನ್ನೇನು ಮನೇಲಿದೆಯೋ ಅದೆಲ್ಲ ಯೂಸ್ ಮಾಡ್ಕೋಬೋದು ನೀವು. ನಮ್ಮ ಮನೇಲಿ ಖಾಲಿ ಆಗಿತ್ತು, ಈ 3 ಮಾತ್ರ ಇತ್ತು ಅಂತ 3 ಹಾಕ್ಬಿಟ್ಟು ಸಿಂಪಲಾಗಿಯೇ ನಾನು ಮಾಡ್ಕೋತಾ ಇದ್ದೀನಿ, ಆಯಿತಾ? ಇವಾಗ ತರಕಾರಿ ಬೇಯೋಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಈರುಳ್ಳಿ ಟೊಮೊಟೊ ಬೇಯೋಕ್ಕೆ. ಇವಾಗ ಸ್ವಲ್ಪ ತರಕಾರಿ ಬೇಯೋಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಯಿತಾ? ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಾಮೂಲಿ ಮಿಕ್ಸಿ ಮಾಡಿದ್ದೀನಲ್ವ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಹಾಗೆ ಬೆಳ್ಳುಳ್ಳಿ ಅಷ್ಟೇ 4 ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ
ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಅದು ಅಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಆ ಸೈಡಿಗೆಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಹೇಗೆ ಮಿಕ್ಸ್ ಮಾಡಿಕೊಂಡು ಅದೇನು ವಿಸಲ್ ಬರುತ್ತೆ ಅಂತ ಅಂದ್ಕೊಬಿಡ್ತೀವಿ. ಇಲ್ಲ ಹಾಗಲ್ಲ, ತಪ್ಪಲೆಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಅಲ್ಲಿ ಅರ್ಧ ಭಾಗ ತರಕಾರಿ ಎಲ್ಲ ಬೆಂದಿರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಜೊತೆ ಹೊಂದ್ಕೊಂಡವರೆಗೂ. ಅಲ್ಲಿವರೆಗೂ ಅದಾಗಲಿ ಅಂತ ಅಂದ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಇದು ಮಾತಾಡ್ಕೊತ ನಿಂತಿದ್ವಾ. ಅದು ವಿಡಿಯೋ ಆನಲ್ಲೇ ಇದೆ ಆಯಿತಾ, ನಾನು ಆ ವಿಡಿಯೋ ಆಫ್ ಮಾಡಿಲ್ಲ, ಅದು ಹಾಗೆ ಓಡ್ತಾ ಇದೆ. ನಾವು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿತ್ತಾ. ಇನ್ನೇನು ಅದನ್ನು ಆಗ್ಬೋದಿತ್ತು, ನಾವೇನು ಮಾತಾಡಿದ್ದೀವಿ ಅಂತ ನಾವು ಹಾಕ್ಬೋದಿತ್ತು. ಆದರೆ ನಾವು ಮಾತಾಡಿರೋದು ನಿಮಗೆ ಅರ್ಥ ಆಗಲ್ವಲ್ಲ, ನಮ್ಮ ಭಾಷೆ ನಾವು ಲಂಬಾಣಿಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಅದಕ್ಕೆ ನಾವು ಮಾತಾಡೋದೆಲ್ಲ ನಿಮಗೆ ಅರ್ಥ ಆಗಲ್ಲ ಅಂದ್ಕೊಂಡು ಅದೆಲ್ಲ ತೆಗೆದು ಮತ್ತೆ ಹಾಕಿದೆ. ಅದು ನೋಡಿದರೆ ಎಷ್ಟು ಒಂದು 3-4 ನಿಮಿಷ ಏನೋ ಓಡಿತ್ತು ನಾವು ಮಾತಾಡಿರೋದೆಲ್ಲ. ಅಂದರೆ ಬೇರೆ ಏನು ಮಾತಾಡಿಲ್ಲ, ನಾನು ಮಾತಾಡ್ತೀನಲ್ವ, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ನಾನು ಹೇಳ್ತೀನಲ್ವ, ಅವಳು ಅದನ್ನೇ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಕಮೆಂಟ್ ಕೊಡ್ತಾ ಇದ್ದು, ಹಂಗೆ ಮಾತಾಡ್ತೀಯಾ ಹಿಂಗೆ ಮಾತಾಡ್ತೀಯಾ ಅಂತ ಅಂದ್ಕೊಂಡು. ಈ ಕಡೆ ನಮ್ಮ ಮೈದನವ್ರು ಬೇರೆ ಇದ್ದರು, ಅವರು ಕೂಡ ಹಂಗೆ ಇದ್ರು, ಬಿಸಿ ಬಿಸಿ ಇದ್ದನೇ ತಿನ್ನಬೇಕು ಫ್ರೆಂಡ್ಸ್ ಅಂತ ರೇಗಿಸ್ತಾ ಇದ್ರು ಇಬ್ಬರು ಸೇರಿಬಿಟ್ಟು. ಹೌದು, ನೀವು ಒಂದ್ಸಲ ಹಂಗೆ ಮಾತಾಡಿ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಅಂದೆ. ಅಯ್ಯೋ ಬೇಡ ಅಂತ ಅವ್ರು ಈ ಕಡೆ ಬಂದರು ಆಯಿತಾ. ಇಷ್ಟು ಕಾಮಿಡಿ ನಡೀತಾ ಇತ್ತು. ಅಡುಗೆ ಮಾಡಬೇಕಾದ್ರೇ ನಾವು ಅದು ಇದು ಮಾಮೂಲಿ ಮಾತಾಡ್ಕೊತ ಮಾಡ್ತೀವಿ. ನಾವು ಯಾವಾಗ್ಲೂ ಜೋಶಾಗಿಯೇ ಅಡುಗೆ ಮಾಡ್ತೀವಿ ಯಾವಾಗ್ಲೂ. ಇವಾಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಾದಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, ನೀವು ನೋಡಿ ಹಾಕ್ಕೊಳ್ಳಿ ಆಯಿತಾ. ಗರಂ ಮಸಾಲ ಹಾಕ್ಕೊಂಡಾದಮೇಲೆ ನಾವು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೋತೀವಿ. ಅಂದರೆ ಈ ರೆಸಿಪಿ ನಿಮಗೇನಾದರೂ ಬೇಕಿದ್ದಲ್ಲೇ ನನಗೆ ಕಮೆಂಟ್ ಮಾಡಿ. ಎಲ್ಲ ವೆಜ್ಗೂ ನಾನ್ ವೆಜ್ಗೂ ಎರಡಕ್ಕೂ ನಾವು ಯೂಸ್ ಮಾಡ್ಕೋಬೋದು ಈ ಸಾಂಬಾರು ಪುಡಿ. ನೀವೇನಾದರೂ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ನೆಕ್ಸ್ಟ್ ಟೈಮು ಸಾಂಬಾರು ಪುಡಿ ಮಾಡಿದಾಗ ಪಕ್ಕ ನಿಮಗೆ ನಾನು ಶೇರ್ ಮಾಡ್ತೀನಿ ಆಯಿತಾ. ಅಷ್ಟು ಚೆನ್ನಾಗಿರುತ್ತೆ ಹೋಮ್ ಮೇಡ್ ಸಾಂಬಾರು ಪುಡಿ ಮಾಡೋದ್ರಿಂದ. ಇವಾಗ ನಾನು ಮೊಸರು ಹಾಕ್ಕೋತಾ ಇದ್ದೀನಿ ನೋಡಿ. ಮೊದಲೇನು ಸ್ವಲ್ಪ ಇತ್ತು ಮೊಸರು, ಆದರೆ ಅಷ್ಟೇ ಸಾಕಾಗುತ್ತೆ ಅಂದ್ಕೊಂಡು ಇವಾಗ ಮೊಸರು ಹಾಕ್ಕೊಂಡಿದ್ದರಿಂದ ಅನ್ನ ಚೆನ್ನಾಗಿ ಸ್ಮೂತಾಗುತ್ತೆ ಅಂತ ಅಂದ್ಕೊಂಡು ಮೊಸರು ಹಾಕ್ಕೋತಾ ಇದ್ದೀನಿ. ಇವಾಗ 2 ಗ್ಲಾಸಷ್ಟು ಅಕ್ಕಿ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ. ಇವಾಗ ಇದೇ ಟೈಮಲ್ಲಿ ಅಕ್ಕಿ ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಮಿಕ್ಸ್ ಆದಮೇಲೆ ಇದೇ ಟೈಮಲ್ಲಿ ಒಂದು ಸಲ ನೀವು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಜಾಸ್ತಿ ಆಗಿದೆ ಇಲ್ವೋ ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಳಿ. ನಾನು ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಒಂದು ತಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ನೋಡ್ಬೋದು, ಮುಚ್ಚಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಹಾಕ್ಕೊಂಡಿರೋ. ಇವಾಗ ನಾವು ಪಾತ್ರೆಲಿ ಮಾಡೋದ್ರಿಂದ ಕೈ ಅಲ್ಲಾಡಿಸ್ತಾ ಇರ್ತೀವಲ್ವ, ಸೊ ಹಾಗಾಗಿ ತಳಕ್ಕೇನು ಅಂಟ್ಕೊಂಡಿರಲ್ಲ ನೋಡಿ. ರೆಡಿನೇ ಆಗೋಯಿತು ಪಲಾವು. ತೋರಿಸ್ತಾ ಇದ್ದಾಳೆ ನೋಡಿ, ನಮ್ಮ ತಂಗಿ ಬಂತು ತೋರಿಸ್ತಾ ಇರೋದು. ಇದು ಚೆನ್ನಾಗಾಗಿತ್ತು, ಉದ್ರಾಗಿ, ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು ಹೇಳ್ರಿ. ಇವಾಗ ನಾನು ತಿಂಡಿ ತಿಂದಾದ್ಮೇಲೆ ನಾನು ವಾಯ್ಸ್ ಕೊಡ್ತಾ ಇರೋದು ನಿಮಗೆ. ಇದ್ರ ಜೊತೆ ಚಟ್ನಿ ಇಲ್ಲಾಂದರೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಸಖತ್ ಕಾಂಬಿನೇಷನ್ ಆಯಿತಾ. ಯಾವಾಗಲಾದರೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನೀವೊಂದು ಲೈಕ್ ಕೊಡೋದ್ರಿಂದ ನಿಮಗೆ ಎಷ್ಟೋ ಒಂದು ಮೋಟಿವೇಶನ್ ಆಗುತ್ತೆ ಹೊಸ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ವಿಡಿಯೋಗೆ ಸಿಗ್ತೀನಿ. ಇನ್ಮೇಲೆ ಡೈಲಿ ನನ್ನ ವಿಡಿಯೋಸ್ ಬರ್ತಾನೆ ಇರುತ್ತೆ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೋಗಿ ಬರಲ್ಲ.